ಹುಬ್ಬಳ್ಳಿ ಧಾರವಾಡ ಹಾವೇರಿ ಬೆಳಗಾವಿ ಚಿಕ್ಕೋಡಿ ಉತ್ತರ ಕನ್ನಡ ದಾವಣಗೆರೆ ಬಳ್ಳಾರಿ ಬಾಗಲಕೋಟೆ 8 ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಭರ್ಜರಿಯಾಗಿ ಪ್ರಯೋಗವಾಗ್ತಾ ಇದೆ ನೇಹಾ ಅಸ್ತ್ರ. ಉಳಿದಿರುವ 14 ಲೋಕಸಭಾ ಕ್ಷೇತ್ರಗಳಲ್ಲಿ 8ರಲ್ಲಿ ನೇಹಾ ಅಸ್ತ್ರ ವರ್ಕೌಟ್ ಆಗೇ ಬಿಟ್ರೆ ಉಳಿಯೋ ತಲೆಬಿಸಿ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಕಗ್ಗಂಟಾಗ್ತಾ ಇದೆಯಾ? ಮೋದಿ ಹಾಗೆ ಅಮಿತ್ ಶಾ ಬ್ಯಾಕ್ ಟು ಬ್ಯಾಕ್ ನೇಹಾ ಹತ್ಯೆ ಪ್ರಕರಣವನ್ನೇ ಕಾಂಗ್ರೆಸ್ನ ವಿರುದ್ಧವಾಗಿ ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ತಿರೋದು. ಚರ್ಚೆ ಮಾಡೋಣ. ಇನ್ಫ್ಯಾಕ್ಟ್ ಚರ್ಚೆಗೆ ಹೆಚ್ಚಿನ ಸಮಯ ಬೇಕಾಗಿತ್ತು. ಅಮಿತ್ ಶಾ ಅವರ ಭಾಷಣ, ಅದರಲ್ಲಿ ಒಂದಷ್ಟು ಸಮಯವನ್ನ ಅದಕ್ಕೆ ಮೀಸಲಿಟ್ಟಿದ್ದರಿಂದ ಅತಿಥಿಗಳನ್ನ ವೆಲ್ಕಮ್ ಮಾಡಿ ಕ್ವಿಕ್ ಆಗಿ ಡಿಬೇಟ್ ಪ್ರಾರಂಭ ಮಾಡಿಬಿಡೋಣ. ಮೋಹನ್ ವಿಶ್ವ ಅವರು ಬಿಜೆಪಿ ವಕ್ತಾರರು, ಲೋಹಿತ್ ಕುಮಾರ್ ಆಮ್ ಆದ್ಮಿ ಪಕ್ಷದ ವಕ್ತಾರರು, ಶಶಿಕಾಂತ್ ಯಡ್ರಳ್ಳಿ ಅವರು ವಿಶ್ಲೇಷಕರು, ಹಾಗೆ ಝೂಮ್ನಲ್ಲಿ ಕನೆಕ್ಟ್ ಆಗಿದ್ದಾರೆ ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರು, ಹಾಗೆ ಹಿರಿಯ ಪತ್ರಕರ್ತರಾದ ವಿನಾಯಕ್ ಮುರೂರ್ ಅವರು. ಮೋಹನ್ ವಿಶ್ವ ಅವರೇ, ತಮ್ಮಿಂದಲೇ ಪ್ರಾರಂಭ ಮಾಡೋಣ. ಹುಬ್ಬಳ್ಳಿ ಧಾರವಾಡ, ಈಗಷ್ಟೇ ಅಮಿತ್ ಶಾ ಅವರು ಅಲ್ಲೂ ಕೂಡ ನೇಹಾ ಮರ್ಡರ್ ಪ್ರಸ್ತಾಪ ಮಾಡಿದ್ರು. ನಿಮ್ಮ ಗ್ರೌಂಡ್ ಕೆಲವೇ ದಿನಗಳ ಹಿಂದೆ ಹೇಗಿತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಅಂದರೆ ಲಿಂಗಾಲೇಶ್ವರ ಶ್ರೀಗಳ ಎಂಟ್ರಿಯಿಂದ ತ್ರಿಕೋನ ಸ್ಪರ್ಧೆ, ಜೋಶಿ ಅವರ ವಿರುದ್ಧವಾಗಿರುವ ಆಡಳಿತ ವಿರೋಧಿ ಅಲೆ, ಇದೆಲ್ಲದರಿಂದ ಎಲ್ಲೋ ಒಂದು ಕಡೆ ಟಫ್ ಗ್ರೌಂಡ್ ಆಗ್ತಾ ಇದೆಯಾ ಹುಬ್ಬಳ್ಳಿ ಅನ್ನೋ ರೀತಿಯ ವಾತಾವರಣ. ನೇಹಾ ಮರ್ಡರ್ ಆಯಿತು, ಮೋದಿ ಅವರು ಬಂದ ಕಡೆಯಲ್ಲೆಲ್ಲ ಮಾತನಾಡಿದ್ರು, ಅಮಿತ್ ಶಾ ಅವರು ಕೂಡ ಪ್ರಸ್ತಾಪ ಮಾಡಿದ್ರು. ಇದರಲ್ಲೂ ಕೂಡ ಅಡ್ವಾಂಟೇಜ್ ಆಗಬಹುದು ಹುಬ್ಬಳ್ಳಿ ಧಾರವಾಡದಲ್ಲಿ ಅನ್ನೋ ಯೋಚನೆನಾ? ನೋಡಿ ಮೇಡಮ್, ದಯವಿಟ್ಟು ಇದರಲ್ಲಿ ರಾಜಕಾರಣ ಮಾಡೋದು ಬೇಡ, ಆಯ್ತಲ್ಲ. ನೇಹಾಸ್ತ್ರ ಅಂತೆಲ್ಲ ಬಳಸ್ಕೊಂಡು ನೀವು ಇದನ್ನ ರಾಜಕಾರಣ ಮಾಡ್ಕೊಳ್ಳೋದು ಪಾರ್ಟಿಗೆ ಅಂತಲ್ಲ. ಭಾರತೀಯ ಜನತಾ ಪಕ್ಷ ಯಾವತ್ತೂ ಅಷ್ಟೇ ಈ ತರ ವಿಚಾರಗಳಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದಿಲ್ಲ. ಇದು ನೀವು ಹಿಸ್ಟ್ರಿನೇ ಹೇಳುತ್ತದು. ಯಾರೇ ಆಗಿದ್ರು ಸರಿ, ಶಿಕ್ಷೆ ಆಗ್ಬೇಕು ಅಂದ್ರೆ ಆಗ್ಬೇಕು, ಅದು ಇರ್ರೆಸ್ಪೆಕ್ಟಿವ್ ಆಫ್ ಎನಿಬಡಿ ಫಾರ್ ದಟ್ ಮ್ಯಾಟರ್. ಅದೇ ಸ್ಟ್ಯಾಂಡ್ ಅವತ್ತಿಂದ ನಡ್ಕೊಂಡ್ ಬಂದಿರೋದು. ಈ ವಿಚಾರದಲ್ಲೂ ಅಷ್ಟೇನೆ. ಈ ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ಅಸ್ತಿತ್ವಕ್ಕೆ ಬಂದಾಗಲಿಂದ ಕಳೆದ 11 ತಿಂಗಳಲ್ಲಿ ಯಾವ ರೀತಿ ಲಾ ಅಂಡ್ ಆರ್ಡರ್ ಕೆಟ್ಟು ನಿಂತಿದೆ ಅನ್ನೋದಕ್ಕೆ ನೇಹಾ ಕೊಲೆ ಪ್ರಕರಣ ಒಂದು ಏನು ಹೇಳ್ತಾರೆ, ಅದಕ್ಕೆ ಒಂದು ದೊಡ್ಡ ಕೇಸ್. ಅದು ಅದರಲ್ಲಿ ಎರಡು ಮಾತೇ ಇಲ್ಲ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಎಲ್ಲರಿಗೂ ಗೊತ್ತಿರುವಂಥದ್ದೇ ನಿಮಗೆ. ಇನ್ನು ನೋಡಿ, ಸ್ವತಃ ತಮ್ಮದೇ ಪಕ್ಷದ ಕಾಂಗ್ರೆಸ್ ಕಾರ್ಪೊರೇಟರ್ನ ಮಗಳು ಈ ರೀತಿಯಾಗಿ ಒಂದು ಏನು ಹೇಳ್ತಾರೆ, ಒಬ್ಬ ಜಿಹಾದಿಗೆ ಕಾಲೇಜಿನ ಕ್ಯಾಂಪಸ್ ಒಳಗಡೆ 14 ಬಾರಿ ಚೂರಿ ಇರಿದು ಸಾಯಿಸ್ತಾನೆ ಅಂತ ಹೇಳಿದ್ರೆ ಅದನ್ನ ಸೀರಿಯಸ್ ಆಗಿ ತಗೊಳ್ಳದೆ ಪಕ್ಷ, ನೀವು ನೋಡ್ಬೋದು ಕಾಂಗ್ರೆಸ್ನ ಯಾವುದೇ ಸೀನಿಯರ್ ಲೀಡರ್ ಆಗ್ಬೋದು, ಅವರು ಅಷ್ಟು ಕೇಳ್ತಾ ಇದ್ದಾರೆ ಯಾವ ರೀತಿ ಆಯ್ತು ನನ್ನ ಮಗಳನ್ನ, ಯಾವ ರೀತಿ ಕೊಲೆ ಮಾಡಿದ್ರು ಅಂತ ಹೇಳಿ. ಅವ್ರದೇ ಪಕ್ಷದ ಕಾರ್ಪೊರೇಟರು ಅಪ್ಪ ಅಮ್ಮ ನೇಹಾದು ಯಾರಾದ್ರೂ ಒಬ್ರಾದ್ರೂ ಒಂದು ವಿಸಿಟ್ ಮಾಡ್ಲಿಲ್ಲ. ಮುಖ್ಯಮಂತ್ರಿ ಆದವರು ಎಷ್ಟೋ ಒಂದು ವಾರ ಆದ್ಮೇಲೆ ಫೋನ್ ನಲ್ಲಿ ಮಾತಾಡ್ತಾರೆ. ಫಿಸಿಕಲಿ ಅವ್ರ ಮನೆಗೆ ಹೋಗಿ ಒಂದು ವಿಸಿಟ್ ಮಾಡ್ಬೇಕು ಅನ್ನೋ ಒಂದು ಇದಿಲ್ಲ. ಗೃಹ ಸಚಿವರು ಎಲ್ಲ ಜನ ಎಲ್ಲ ರಸ್ತೆಗೆ ಇಳಿದ ಮೇಲೆ ಆಮೇಲೆ ಹೋಗಿ ಮಾತಾಡ್ತಾರೆ. ಸೊ ಈ ರೀತಿಯಾಗಿ ಇವರು ಈ ಪ್ರಕರಣನ ಆ ರೀತಿಯಾಗಿ ಮುಚ್ಚಾಕುವಂತ ಒಂದು ಪ್ರಯತ್ನ ಮಾಡ್ಕೊಂಡ್ ಬರ್ತಾ ಇದ್ರು. ರಾಜಕಾರಣ ಮಾಡಬೇಡಿ. ಇಲ್ಲ, ನಾನು ಹೇಳ್ತೀನಿ ಯಾಕೆ ಅಂತ ಹೇಳಿ. ಅಲ್ಲಿ ಬ್ರಾಹ್ಮಣ ವರ್ಸಸ್ ಲಿಂಗಾಯತ ಅನ್ನೋ ರೀತಿಯಲ್ಲಿ ಆಗೋಗಿತ್ತು ಪರಿಸ್ಥಿತಿ. ಜೋಶಿ ಅವರಿಗೆ ಪ್ರಬಲವಾಗಿರುವ ಲಿಂಗಾಯತ ಸಮುದಾಯ ಈ ಬಾರಿ ಕೈ ಕೊಟ್ಬಿಡುತ್ತಾ ಅನ್ನೋ ಆತಂಕ ಇತ್ತು. ನೇಹಾ ಹಿರೇಮಠ್ ಅದೇ ಸಮುದಾಯಕ್ಕೆ ಸೇರಿದ ಹೆಣ್ಣು ಮಗಳು. ಇದೇ ಒಂದು ಅಸ್ತ್ರವನ್ನ ಇದೀಗ ಮತಗಳಿಕೆಯಲ್ಲಿ ನೀವು ಬಳಕೆ ಮಾಡ್ಕೊಳ್ತಿಲ್ಲ ಅಂತೇಳಿ ಹೇಗೆ ಹೇಳೋದು? ಈಗಲೂ ಮಾತನಾಡಿದ್ರು ಅಮಿತ್ ಶಾ ಅವರು, ನಿಮ್ಗಾಗಲ್ವಾ ಕಾಂಗ್ರೆಸ್ ಬಿಟ್ಟು ಹೋಗಿ ನಾವು ಅಧಿಕಾರ ನಡೆಸ್ತೀವಿ. ಅಲ್ಲ, ಅಮಿತ್ ಶಾ ಅವರು ಹೇಳಿರೋದು ಸತ್ಯ. ಯಾಕಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ್ಲಿಂದ ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ ನಮ್ಮ ಕೈಲಿ ಏನೂ ಆಗಲ್ಲ ಅಂದ್ಬಿಟ್ಟು ಕೇಂದ್ರದ ಕಡೆ ಕೈ ತೋರಿಸೋದು. ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರೆ ಕೊಡಕ್ಕಾಗಲ್ಲ, ಕೇಂದ್ರದ ಕಡೆ ಕೈ ತೋರಿಸಿ. ರೈತರಿಗೆ ಬರ ಪರಿಹಾರ ಕೊಡ್ತೀನಿ ಅಂದ್ರೆ ಕೊಡಕ್ಕಾಗಲ್ಲ, ಕೇಂದ್ರದ ಕಡೆ ಕೈ ತೋರಿಸಿ. ಅದೇ ರೀತಿ ಒಬ್ಬ ಅಸಮರ್ಥ ಮುಖ್ಯಮಂತ್ರಿ ಕುತ್ಕೊಂಡು ಎಲ್ಲಾ ವಿಚಾರದಲ್ಲೂ ನನ್ನ ಕೈಲಿ ಆಗಲ್ಲ ಅಂತ ಕೇಂದ್ರದ ಕಡೆ ಕೈ ತೋರಿಸ್ತಾ ಇದ್ದಾಗ, ಲಾ ಅಂಡ್ ಆರ್ಡರ್ ಈ ರೀತಿ ಕೆಟ್ಟದಾಗಿ ಹದಗೆಟ್ಟಿದ್ದಾಗ, ನೇಹಾ ಪ್ರಕರಣ ಜೊತೆಗೆ ಹಾವೇರಿ ಪ್ರಕರಣ ತಗೊಳ್ಳಿ. 5 ಜನ ಒಬ್ಬ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿ ಯಾವ ರೀತಿ ಮಾಡಿದ್ರು? ಹಾಗಾದ್ರೆ ಲಾ ಅಂಡ್ ಆರ್ಡರ್ ಅವಾಗ ಏನಾಗಿತ್ತು? ಅವಾಗ್ಲೂ ಕುಸ್ದಿತ್ತು ತಾನೆ. ಬೆಂಗಳೂರಿನಲ್ಲಿ ತಗೊಳ್ಳಿ, ನಿಮ್ಗೆ ಬೆಂಗಳೂರಿನಲ್ಲಿ ವಿಧಾನಸೌಧ ಒಳಗಡೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕರೀತಾರೆ. ಅವಾಗ ಲಾ ಅಂಡ್ ಆರ್ಡರ್ ಕುಸ್ತಿರ್ಲಿಲ್ವಾ ಅವ್ರಿಗಾಗಾದ್ರೆ? ಬೆಂಗಳೂರಲ್ಲಿ ಮಹಿಳೆಯರ ಅಪಹರಣ ಆಗುತ್ತೆ, ಮಹಿಳೆಯರ ಅತ್ಯಾಚಾರಗಳು ನಡೀತಾ ಇದೆ, ಅವಾಗ ಇವರಿಗೆ ಲಾ ಅಂಡ್ ಆರ್ಡರ್ ಕುಸ್ತಾ ಆಗಿರ್ಲಿಲ್ವಾ? ನೀವು ಕಂಟಿನ್ಯೂಸ್ ಆಗಿ ನೋಡ್ಕೊಂತ ಬನ್ನಿ. ತಿರ್ಗಾ ಹರ್ಷಿಕಾ ಪಣ್ಣಚ್ಚ ಅವರ ಒಂದು ಕೇಸ್ ತಗೊಳ್ಳಿ. ನಿಮ್ಗೆ ಅವ್ರ ಕಾರ್ನಲ್ಲಿ ಹೋಗ್ಬೇಕಾದ್ರೆ ಯಾವ ರೀತಿ ಅಟ್ಯಾಕ್ ಮಾಡ್ತಾರೆ ಅವ್ರ ಮೇಲೆ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ತಗೊಳ್ಳಿ. ನೀವು
ಎಲ್ಲಾ ಸಮಯ ಕಮ್ಮಿ, ತಗೊಂಡ್ರು ಅತಿಥಿಗಳು ಅಷ್ಟೇನೆ. ಜಾಸ್ತಿ, ನಾನು ಎಲ್ಲರಿಗೂ Law and ಸಮಯ order. ಕೊಡಬೇಕು. ಮೋಹನ್ ವಿಶ್ವ ಅವರೇ, ನೀವು ಹೇಳಿದ ಅಷ್ಟು ಪ್ರಕರಣಗಳನ್ನ ಮುಂದಿಟ್ಟು ಇವತ್ತು ಅಮಿತ್ ಶಾ ಅವರು ನೇಹಾ ಒಂದು ಆ ಕೇಸನ್ನು ಮುಂದಿಟ್ಕೊಂಡು ಹೇಳಿದ್ರು, ನಿಮ್ ಕೈಲಾಗಲ್ವಾ ಕಾಂಗ್ರೆಸ್ ಪಕ್ಷದವರೇ ಬಿಟ್ಟು ಹೋಗಿ ನಾವು ಅಧಿಕಾರ ನಡೆಸ್ತೀವಿ. ಏನ್ ನಟರಾಜ್ ಗೌಡ್ರೆ ಆಗ್ತಾ ಇಲ್ವಾ ಲಾ ಅಂಡ್ ಆರ್ಡರ್ ಅನ್ನ ಸುವ್ಯವಸ್ಥೆಯಲ್ಲಿ ಇಡ್ಲಿಕ್ಕೆ ಕಾಂಗ್ರೆಸ್ ಕೈಲಿ? ಇಲ್ಲಿ ಏನಾಗಿದೆ, ಆಲ್ರೆಡಿ ವಾರ್ಷಿಕವಾಗಿ ದೇಶದಲ್ಲಿ ಮರ್ಡರ್ ಆಗೋದು 28,000 ಮರ್ಡರ್ ಆಗ್ತದೆ. ವಾರ್ಷಿಕವಾಗಿ 28,000 ಮರ್ಡರ್ ಆಗುತ್ತೆ. ಎಲ್ಲಾ ಕ್ರಿಮಿನಲ್ ಪ್ರಕರಣಗಳಿಗೂ ಕೂಡ ಕಾನೂನು, ಪೊಲೀಸ್ ಇಲಾಖೆ ಸುವ್ಯವಸ್ಥೆ ಕಾಪಾಡಬೇಕು. ಮತ್ತೆ ಯಾರ್ಯಾರು ಕ್ರಿಮಿನಲ್ ಗಳಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಮುಂದೆ ಪ್ರಕರಣಗಳು ಮರುಕಳಿಸ ನೋಡ್ಕೋಬೇಕು. ಇದು ವಾಸ್ತವದ ವಿಷಯ. ನಾನು ದೇಶದಲ್ಲಿ ಹೇಳ್ತಾ ಇದ್ದೀನಿ, 1,62,000 ಜನ ವಾರ್ಷಿಕವಾಗಿ ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ. ಅದರೊಳಗೆ 25% ಜನ ಡೈಲಿ ವೇಜಸ್ ಅಸಂಘಟಿತ ಕಾರ್ಮಿಕರು, 25% ಜನ ಅಂದ್ರೆ 40,000 ಜನ ವಾರ್ಷಿಕವಾಗಿ ಕೂಲಿ ಕಾರ್ಮಿಕರು ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ. ಅನ್ಎಂಪ್ಲಾಯ್ಡ್ ಯೂತ್ಸ್ ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ. ಇಂಡಸ್ಟ್ರಿಯಲಿಸ್ಟ್ಗಳು ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ. ರೈತರ ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ. ವಾರ್ಷಿಕವಾಗಿ 1,62,000 ಜನ ಆತ್ಮಹತ್ಯೆ ಮಾಡ್ಕೊಂತಾರೆ. 28,000 ಜನ ಮರಣ ಆಗ್ತಾ ಇದೆ ಈ ದೇಶದಲ್ಲಿ. 2014ರಿಂದ ಅದು ಏರುಮುಖದಲ್ಲಿದೆ. ಈ ಅಸಮರ್ಥರು ಯಾರಿದ್ದಾರೆ ಕೇಂದ್ರದಲ್ಲಿ ಆಳ್ತಾ ಇರ್ತಕ್ಕಂಥವ್ರು, ಅವ್ರ ಬಗ್ಗೆ ಯಾರ ಬಗ್ಗೆನೂ ಅಲ್ಲ. ನರೇಂದ್ರ ಮೋದಿ ಅವ್ರಿಗೆ ಅವ್ರ ಯಾರ ಬಗ್ಗೆನೂ ಕನಿಕರ ಇಲ್ಲ, ಯಾರ ಬಗ್ಗೆನೂ ತುಟಿಕ್ ಬಿಟಿಕ್ ಅನ್ನಲ್ಲ. ರೈತರು ಅಲ್ಲಿ ಪ್ರೊಟೆಸ್ಟ್ ಮಾಡಿದ್ರು ದೆಹಲಿನಲ್ಲಿ, 600 ಜನ ಸತ್ರು. ರೈತರು 600ಕ್ಕಿಂತ ಜಾಸ್ತಿ ಜನ ಸತ್ರು. ಒಂದು ದಿನನೂ ಮೋದಿ ಅವರಾಗ್ಲಿ ಅಮಿತ್ ಶಾ ಅವರಾಗ್ಲಿ ಅವ್ರ ಬಗ್ಗೆ ಮಾತಾಡ್ಲಿಲ್ಲ. ಅಂದ್ರೆ ನೇಹಾ ಮರ್ಡರ್ ಅನ್ನ ಪೊಲಿಟಿಕಲಿ ಚುನಾವಣೆ ಸಂದರ್ಭದಲ್ಲಿ ಯೂಸ್ ಮಾಡ್ಕೊಳ್ತಿದ್ದಾರೆ ಬಿಜೆಪಿ ಅವರು ಅಂತ ಅವ್ರಿಗೆ ಬೇರೆ ಇಲ್ಲ ಅವ್ರಿಗೆ. ಅವ್ರಿಗೆ ಏನ್ ಗೊತ್ತಾ, ಬೇರೆ ಅವರು 10 ವರ್ಷಗಳಲ್ಲಿ ಏನು ಮಾಡಿದಿರಾ ಅಂದ್ರೆ ಶೂನ್ಯ. 10 ವರ್ಷಗಳಲ್ಲಿ ನೀವೇನ್ ಕೆಲಸ ಮಾಡಿದಿರಾ ಅಂದ್ರೆ ನಾವು ಅಸಮರ್ಥರು, ನಾವು ನಾಲಾಯಕ್ಗಳು, ನಾವು ಅದಾನಿ ಅಂಬಾನಿಯ ಗುಲಾಮ್ಗಿರಿ ಮಾಡ್ತಾ ಇದ್ವಿ. ರೈತರ ಹಿತವನ್ನ ಕಾಪಾಡ್ಲಿಲ್ಲ, ಯುವಕರ ಹಿತವನ್ನ ಕಾಪಾಡ್ಲಿಲ್ಲ. ದೇಶದಲ್ಲಿ ಯಾವ ಆರ್ಥಿಕತೆಯನ್ನು ನಾವು ಅಧೋಗತಿ ತೆಗೆದುಕೊಂಡು ಹೋದು ಅಂತ ಹೇಳಕ್ ಆಗ್ತದ ಅವರು. ಅವ್ರ ಯೋಗ್ಯತೆ ಅಷ್ಟೇ. ಅದಕ್ಕಾಗಿ ಅದೇ ಮಾಡ್ತಾರೆ. ದೇಶದ ಆರ್ಥಿಕತೆ ಅಲ್ಲ, ಇದು ಅವ್ರ ಆಚೆಯಿಂದ ಕನೆಕ್ಟ್ ಆಗಿದ್ದಾರೆ. ಒಂದೇ ಸೆಕೆಂಡ್, ಅವ್ರ ಆಚೆಯಿಂದ ಕನೆಕ್ಟ್ ಆಗಿದ್ದಾರೆ. ಇಬ್ರು ಒಟ್ಟಿಗೆ ಮಾತಾಡಿದ್ರೆ ಅವ್ರು ರೀಚ್ ಆಗೋದು ಲೇಟ್ ಆಗುತ್ತೆ. ಒಂದು ಪ್ರಶ್ನೆ, ನಟರಾಜ್ ಗೌಡ್ರೆ, ಇವ್ರಿಗೆ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಮಾಡ್ಕೊಂತಾರೆ, ಬರ ಪರಿಹಾರ ಕೇಳಿದ್ರೆ 8 ತಿಂಗಳು ತಗೊಂತಾರೆ. ನರೇಂದ್ರ ಮೋದಿ, ಅಮಿತ್ ಶಾ, ಯಡಳ್ಳಿ ಅವರೇ, ಕೇವಲ ಹುಬ್ಳಿ ಧಾರವಾಡ ಅಲ್ಲ, ಕೇವಲ ಹುಬ್ಳಿ ಧಾರವಾಡ. ಆಯ್ತು ಯಡಳ್ಳಿ ಅವರೇ, ಕೇವಲ ಹುಬ್ಳಿ ಧಾರವಾಡ ಅಲ್ಲ, ಹಾವೇರಿ ವಿಚಾರ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ವಿಶ್ವವರೇ ಕೇಳಿಸ್ಕೊಳ್ಳಿ. ರಾಜಕೀಯ ಎಲ್ಲೆಲ್ಲ ಹೆಂಗೆ. ನಟರಾಜ್ ಗೌಡ್ರೆ ನೀವು ಕೇಳಿಸ್ಕೊಳ್ಳಿ, ಇಂಟ್ರೆಸ್ಟಿಂಗ್ ಇದೆ. ಹಾವೇರಿಯಿಂದ ನಮ್ಮ ರಿಪೋರ್ಟರ್ ಕೊಟ್ಟ ಸಂಗತಿ ಇದು. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.